ಕಲ್ಲಾಡಿಯ ಭೂಕುಸಿತದಲ್ಲಿ ಸಾವಿನ ಸಂಖ್ಯೆ ಈಗ 5ಕ್ಕೆ ಏರಿಕೆಯಾಗಿದೆ. ಕೇರಳಂನ ವಯನಾಡ್ನ ಕಲ್ಲಾಡಿಯ ಭೂಕುಸಿತದಲ್ಲಿ ಸಾವಿನ ಸಂಖ್ಯೆ ಈಗ 5ಕ್ಕೆ ಏರಿಕೆಯಾಗಿದೆ. ಕೇರಳಂ ರಾಜ್ಯದ ವಯನಾಡಿನ ಕಲ್ಲಾಡಿಯಲ್ಲಾಗಿದ್ದಂತಹ ಭೂಕುಸಿತ ಇದು. ಕುಸಿದು ಬಿದ್ದಂತ ಮಣ್ಣಿನ ಅಡಿಯಲ್ಲಿ ಶೋಧ ಕಾರ್ಯಾಚರಣೆ ಮುಂದುವರಿಸಲಾಗಿದೆ. ಸಾವಿನ ಸಂಖ್ಯೆ 5ಕ್ಕೆ ಏರಿಕೆ ಆಗಿದೆ. ಈಗ 5 ಮೃತಪಟ್ಟಿದ್ದಾರೆ, 8 ಮಂದಿಗೆ ಗಾಯಗಳಾಗಿದೆ. ಈವರೆಗೂ 6 ಜನ ಪತ್ತೆಯಾಗಿಲ್ಲ. ಅವಶೇಷಗಳ ಅಡಿಯಲ್ಲಿ ಸಿಲುಕಿರೋ ಅಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಅವ್ರಿಗೋಸ್ಕರ ಹುಡುಕಾಟ ಆಗ್ತಾ ಇದೆ. ನೋಡಿ, ನಿನ್ನೆ ಬೆಳಗ್ಗೆ 11 ಗಂಟೆ 14 ನಿಮಿಷ 47 ಸೆಕೆಂಡ್ಗೆ ಆಗಿರೋ ಅಂಥದ್ದು ಅದರ ದೃಶ್ಯ ನಮಗೆ ಸಿಕ್ಕಿದೆ. ಭೂಕುಸಿತದಲ್ಲಿ ಆಗಿರೋ ಅಂತಹ ದುರಂತ ಇದು. ಕೇರಳಂನ ವಯನಾಡಿನ ಕಲ್ಲಾಡಿಯಲ್ಲಿ ಆಗಿದ್ದಂತಹ ಭೂಕುಸಿತ. 5 ಸಾವಾಗಿದೆ, 8 ಜನಕ್ಕೆ ಗಾಯಗಳಾಗಿದೆ, 6 ಮಂದಿಯ ಹುಡುಕಾಟ ಇನ್ನೂ ನಡೀತಾ ಇದೆ. ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಭೂಕುಸಿತ. ನಿಲ್ಲಿಸಿದಂಥ ಟ್ರಕ್ ಮೇಲೆಯೇ ಟ್ರಕ್ ಯಾವ ಪ್ರಮಾಣದಲ್ಲಿ ಬಂತು ನೋಡಿ. ಮಣ್ಣಿನ ಅಡಿ ಸಿಲುಕಿ ಬದುಕುಳಿದಂಥ ಯುವಕನನ್ನು ನಾವು ನೋಡ್ತಾ ಇದ್ದೀವಿ. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಭೂಕುಸಿತ ಆಗಿದೆ ಅನ್ನೋದನ್ನು ನಾವಿಲ್ಲಿ ನೋಡಬಹುದು. ಕೇರಳಂನ ವಯನಾಡ್ನ ಕಲ್ಲಾಡಿಯಲ್ಲಿ ಆಗಿರೋ ಅಂಥ ಘಟನೆ ಇದು. ಸಾವಿನ ಸಂಖ್ಯೆ 5ಕ್ಕೆ ಏರಿಕೆಯಾಗಿದೆ, 8 ಮಂದಿಗೆ ಗಾಯಗಳಾಗಿದೆ, 6 ಮಂದಿಯ ಪತ್ತೆ ಇನ್ನೂ ಆಗಿಲ್ಲ. ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವಂಥ ಶಂಕೆ, ಅವ್ರಿಗೋಸ್ಕರ ಹುಡುಕಾಟ. NDRF, ಅಗ್ನಿಶಾಮಕ ದಳ, ಪೊಲೀಸ್ ಜೊತೆಗೆ ಸ್ಥಳೀಯರಿಂದ ಶೋಧ ಕಾರ್ಯ ಮುಂದುವರಿಸಲಾಗಿದೆ. ಕಲ್ಲಾಡಿಯ ಭೂಕುಸಿತದಲ್ಲಿ ಆಗಿರೋ ಅಂಥ ಸಾವು ನೋವುಗಳು ಈಗ ನಮಗೂ ಕೂಡ ಲಭ್ಯ ಆಗಿದೆ. ನಿನ್ನೆ ಬೆಳಗ್ಗೆ 11 ಗಂಟೆ 14 ನಿಮಿಷ 47 ಸೆಕೆಂಡ್ CC ಕ್ಯಾಮ್ರಾ ಫುಟೇಜ್ ನೋಡ್ತಾ ಇದ್ದೀರಲ್ಲ, ಮೊದಲನೇ ವಿಂಡೋದಲ್ಲಿ ನೋಡಿ, ಒಬ್ಬ ವ್ಯಕ್ತಿ ಗಾಬರಿಯಿಂದ ಓಡ್ತಾನೆ. ಅಲ್ಲಿ ಇದ್ದಂಥವ್ರು, ಅಂಗಡಿ ಮುಂದೆ ನಿಂತಂಥವ್ರು ನೋಡ್ತಾ ಇದ್ದಾರೆ ಏನಾಗ್ತಾ ಇದೆ ಅಂತ. ನೋಡಿ, ಭೂಕುಸಿತ ಆಗತ್ತೆ, ಈಗ ಟ್ರಕ್ ಮೇಲೆ ಬೀಳುತ್ತೆ, ಟ್ರಕ್ಕೇ ಬಂದು ಬಿಡುತ್ತೆ ರಸ್ತೆಗೆ. ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿರುವಂಥ ಅವಘಡ ಇದು. ಮಣ್ಣು ಕುಸಿತಾ ಇದ್ದಂತೆ ಅದನ್ನು ನೋಡ್ತಾ ಇದ್ದಂಥ ಜನ ಅಲ್ಲಿಂದ ಕಾಲ್ ಕಿತ್ತು ಓಡೋಗಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ರವಿ, ಕೇರಳಂನ ಕಲ್ಲಾಡಿಯಲ್ಲಿ ಆಗಿರೋ ಅಂತ ಘಟನೆಯನ್ನ ನಾವು ನೋಡ್ತಾ ಇದ್ದೀವಿ. ಈಗ ಶೋಧ ಕಾರ್ಯ ಯಾವ ರೀತಿ ಆಗ್ತಾ ಇದೆ? ಮಧುಸೂದನ್, ನಿನ್ನೆದಲ್ಲೂ ಕೂಡ ನಿರಂತರವಾಗಿ NDRF ತಂಡ ನಿರಂತರವಾಗಿ ಶೋಧ ಕಾರ್ಯದಲ್ಲಿ ತೊಡಗಿಕೊಂಡಿದೆ. ಇನ್ನು ಈ ಮಣ್ಣಿನ ಅವಶೇಷದ ಅಡಿಯಲ್ಲಿ 6ರಿಂದ 7 ಮಂದಿ ಸಿಲುಕಿದ್ದಾರೆ ಅಂತೇಳಿ ಅವರ ಜೊತೆ ಇದ್ದವರೇ ಈಗ ಮಾಹಿತಿಯನ್ನು ನೀಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ದುರಂತದ ವಿಷಯ ಅಂತ ಅಂದರೆ ಈ ಮಣ್ಣಿನ ಅಡಿಯಲ್ಲಿ ಹುದುಗಿ ಹೋಗಿದ್ದಂತಹ 5 ಮೃತದೇಹಗಳನ್ನು ಈಗ ಹೊರತೆಗೆಯಲಾಗಿದೆ. ಇನ್ನು ಉಳಿದಂತೆ 10ಕ್ಕೂ ಹೆಚ್ಚು ಮಂದಿಯನ್ನು ರಕ್ಷಣೆ ಮಾಡಿ ಕೇರಳದ ವಯನಾಡಿನಲ್ಲಿರುವಂಥ ವಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಅಗತ್ಯ ಚಿಕಿತ್ಸೆಗಳನ್ನು ಕೊಡುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಕಾಲಾಡಿಯ ಮೀನಾಕ್ಷಿ ಪಾಲ್ ಈ ಸಮೀಪದಲ್ಲಿ ಸಂಭವಿಸಿದಂಥ, ಅಂದರೆ ನಿನ್ನೆ 11 ಗಂಟೆ ಸುಮಾರಿಗೆ ನಡೆದಂತಹ ಈ ದುರ್ಘಟನೆಯಲ್ಲಿ ಹಲವರು ಸುರಂಗ ಮಾರ್ಗದ ಕೆಲಸವನ್ನು ಮಾಡ್ತಿದ್ರು. ಇವರೆಲ್ಲರೂ ಕೂಡ ಮೂಲತಃ ಬಿಹಾರ, ಉತ್ತರ ಪ್ರದೇಶ ಹಾಗೂ ಮಧ್ಯಪ್ರದೇಶದವರು ಅಂತ ಹೇಳಲಾಗ್ತಿದೆ. ಅವ್ರು ಯಾರು ಕೂಡ ಸ್ಥಳೀಯರಲ್ಲ. ಹಾಗಾಗಿ ಕೆಲಸ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಆ ಟನಲ್ನ ಒಂದು ಭಾಗದಲ್ಲಿ ದೊಡ್ಡದಾದ ಭೂಪ್ರದೇಶ ಕುಸಿದು ಬಿದ್ದಿದೆ. ಕುಸಿದು ಬಿದ್ದ ಪರಿಣಾಮವಾಗಿಯೇ ಸದ್ಯ ಈಗ ಈ ಒಂದು ದುರ್ಘಟನೆ ಸಂಭವಿಸಿರೋದು. ಈ ಒಂದು ಕುಸಿದಂತಹ ಗುಡ್ಡದ ಅಡಿಯಲ್ಲಿ ಹಲವು ಅವಶೇಷಗಳು ಸಿಲುಕಿಕೊಂಡಿವೆ. ಸುಮಾರು 20ಕ್ಕೂ ಹೆಚ್ಚು ಮನೆಗಳಿವೆ. ಮನೆಗಳ ಪೈಕಿ ಕೂಡ 2 ಮನೆಗಳಿಗಷ್ಟೇ ಡ್ಯಾಮೇಜ್ ಆಗಿದೆ. ಉಳಿದಂತೆ ಎಲ್ಲರನ್ನೂ ಕೂಡ ಈಗ NDRF ತಂಡ ಬೇರೊಂದು ಸ್ಥಳಕ್ಕೆ, ಅಂದರೆ ಮೆಪ್ಪಾಡಿಗೆ ಕಳುಹಿಸಿಕೊಡುವಂಥ ಕೆಲಸಕ್ಕೆ ಮುಂದಾಗಿದೆ. ಈ ಒಂದು ಸ್ಥಳದಲ್ಲಿ ಸದ್ಯ ಈಗಲೂ ಕೂಡ ಆತಂಕವಾದ ವಾತಾವರಣ ಇದೆ. ಮಳೆ ಹಾಗೂ ಮಂಜು ಅತಿ ಹೆಚ್ಚಾಗಿ ಇರುವ ಕಾರಣಕ್ಕಾಗಿ ಏನು ಮಾಡಬೇಕು ಅಂತ ಹೇಳಿ NDRF ತಂಡದವರೆಗೂ ಕೂಡ ಅದು ಸಾಧ್ಯ ಆಗ್ತಿಲ್ಲ. ಈ ಕಾರಣಕ್ಕಾಗಿ ಅಗ್ನಿಶಾಮಕ ಸಿಬ್ಬಂದಿ, NDRF ತಂಡ ಸೇರಿದಂತೆ ಹಲವು ಟೀಮ್ ಎಲ್ಲರೂ ಕೂಡ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ಇನ್ನು ಕಾರ್ಯಾಚರಣೆ ಮಾಡಲಿಕ್ಕೂ ಕೂಡ ಮಗ್ನರಾಗ್ತಿದ್ದಾರೆ. ಮಧುಸೂದನ್, ಇನ್ನು ರವಿ, ಮೀನಾಕ್ಷಿ ಪಾಲ್ ಎಂಬ ಸ್ಥಳದಲ್ಲಿ ಆಗಿರೋ ಅಂತ ಘಟನೆ ಇದು. 5 ಸಾವಾಗಿದ್ದಾರೆ, ಇನ್ನೂ 6 ಜನರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಅಂತ. ಶೋಧ ಕಾರ್ಯದಲ್ಲಿ ಈಗ ಯಾರಾದರೂ ಪತ್ತೆ ಆಗಿದಾರಾ? ಬೆಳಗ್ಗೆಯೇ ಶೋಧ ಕಾರ್ಯ ಆರಂಭ ಆಗಿದೆಯಾ, ಹೇಗೆ?
ಮಧುಸೂದನ್, ಈ ಟ್ವಿನ್ ಟನಲ್ ಈ ಸುರಂಗ ಮಾರ್ಗದ ಬಳಿ ಇನ್ನೂ ಕೂಡ ಯಾವುದೇ ಕಾರ್ಯಾಚರಣೆ ಆರಂಭ ಆಗಿಲ್ಲ. ಕಾರ್ಯಾಚರಣೆಗೆ ಈಗ ಅಡ್ಡಿ ಆಗ್ತಿರೋದೇ ಮಳೆ ಮತ್ತೆ ಮಂಜು ಎರಡೂ ಕೂಡ ಈಗ ಕಾರ್ಯಾಚರಣೆಗೆ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸ್ತಿದೆ. ನಿನ್ನೆ ಸರಿಸುಮಾರು 8:30ವರೆಗೂ ಕೂಡ ಕಾರ್ಯಾಚರಣೆ ಮಾಡುವಂಥ ಕೆಲಸಕ್ಕೆ ಮುಂದಾದ್ರು. ಆದರೆ ನಿರಂತರವಾಗಿ ಸುರಿಯುತ್ತಿರುವಂತಹ ಮಳೆಯಿಂದಾಗಿ ಕಾರ್ಯಾಚರಣೆಗೆ ಅಡ್ಡಿ ಉಂಟಾಗಿದೆ. ಈ ಒಂದು ಭಾಗದಲ್ಲಿ ಈಗ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಆ ಕಾರಣಕ್ಕಾಗಿ ಕಾರ್ಯಾಚರಣೆಗೆ ಮಳೆ ಈಗ ದೊಡ್ಡ ಸವಾಲಾಗ್ತಿರೋದು. ಇನ್ನು ಕುಸಿದಂತ ಮಣ್ಣಿನ ಅಡಿಯಲ್ಲಿ ಹಲವರು ಸಿಲುಕಿಕೊಂಡಿದ್ದಾರೆ. ಅವ್ರನ್ನ ಹೇಗೆ ತೆಗಿಬೇಕು ಅನ್ನೋದು ಕೂಡ ಈಗ ದೊಡ್ಡ ಸವಾಲಾಗಿ ಪರಿಣಮಿಸ್ತಿದೆ. ಕಾರಣ ಮಳೆರಾಯ ಒಂದಷ್ಟು ಸಮಯಗಳ ಕಾಲಾವಕಾಶ ಕೊಟ್ಟರೆ, ಬಿಡುವನ್ನು ಕೊಟ್ಟರೆ ಆ ಕಾರ್ಯಾಚರಣೆ ಯಶಸ್ವಿ ಆಗುತ್ತೆ. ಆದರೆ ಅದು ಸಾಧ್ಯ ಆಗ್ತಿಲ್ಲ. ಬೆಳಗಿನಿಂದಲೂ ಕೂಡ ಮಂಜಿತ್ತು, ಈಗ ಮಳೆ ಆರಂಭ ಆಗಿದೆ. ಮಳೆಯಿಂದಾಗಿ ಕಾರ್ಯಾಚರಣೆಗೆ ತೊಡಕಾಗಿದೆ. ಮಳೆ ನಿಂತ ಬಳಿಕ ಅಷ್ಟೇ NDRF ತಂಡದವರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಎಲ್ಲರೂ ಕೂಡ ಕಾರ್ಯಾಚರಣೆಯನ್ನ ಆರಂಭಿಸ್ತಾರೆ. ಅಲ್ಲಿವರೆಗೂ ಕೂಡ ಕಾರ್ಯಾಚರಣೆ ಇದೇ ರೀತಿ ಸ್ಥಗಿತ ಆಗಿರುತ್ತೆ. ಮಧುಸೂದನ್, ಧನ್ಯವಾದ ರವಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.